ಸರ್ ಏನು ಹೇಳಿ. 9ನೇ ತಾರೀಕಿಲಿ ಪ್ರಮೋದ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದ, ನಿಮ್ಗೇನಾದ್ರು ಗೊತ್ತಿದೆಯಾ? ದಿನಕ್ಕೆ ತುಂಬ ಜನ ಬರ್ತಾ ಇರ್ತಾರೆ ಸರ್, ಯಾರು ಅಂತ ನೆನ್ಪಿಟ್ಕೊಳ್ಳೋದ ಹೇಳಿ. ಅವ್ನ ಬಾಡಿ ಸಿಕ್ಕಿದೆ ಮೊನ್ನೆ. ಚೆಕ್ ಮಾಡ್ತೀನಿ ಸರ್. ಹಾಯ್ ಸರ್, ನೀವು ಹೇಳ್ತಿದ್ರಲ್ಲ ಆ ವ್ಯಕ್ತಿ ಇವರೇನಾದರೂ ನೋಡಿ. ಇವನೇ. ಓಕೆ ಸರ್, ಇವರೇನಾ? ಇವ್ರ ಬಗ್ಗೆ ಗೊತ್ತಿದೆ, ಬಟ್ ಇಫ್ ಯು ಡೋಂಟ್ ಮೈಂಡ್ ಸರ್, ನನಗೊಂದು ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ನಮ್ಮ ಬ್ರದರ್ ಮಗಳನ್ನ ಡ್ರಾಪ್ ಮಾಡಬೇಕು ಸ್ಕೂಲ್ಗೆ. ಸೊ ಒಂದು 30 ಮಿನಿಟ್ಸ್ ನಾನು ಬರ್ತೀನಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲ. ಸೊ ಇಫ್ ದಟ್ ಈಸ್ ಓಕೆ ವಿತ್ ಯು, ಕ್ಯಾನ್ ಟೇಕ್ ಲೀವ್. ಬರ್ತೀರಾ ತಾನೇ? ಹಾಂ ಸರ್, ಖಂಡಿತವಾಗ್ಲೂ ಬರ್ತೀನಿ, ಎಲ್ಲೂ ಹೋಗೋದಿಲ್ಲ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಾರಿ ಕೀಪ್ ಇಟ್ ವೇಟಿಂಗ್. ಎಷ್ಟೊತ್ತಿಗೆ ಬಂದಿದ್ದೀರೋ ಗೊತ್ತಿಲ್ಲ, ಬಟ್ ಸೊ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದ್ದೀರಾ? ಬ್ರೇಕ್ಫಾಸ್ಟ್ ಎಲ್ಲ ಬಿಡಿ, ನಾನು ಬಂದಿರೋದು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ. ಓಕೆ ಸರ್, ಇಲ್ಲ ಪರವಾಗಿಲ್ಲ, ಒಂದು ಜ್ಯೂಸ್ ಏನಾದ್ರು ತೊಗೊಳ್ಳಿ. ಓಕೆ ರಮ್ಯಾ, ಒಂದು ಜ್ಯೂಸು ಮೇಲ್ಗಡೆ ಬರಲಿ. ಪ್ರಮೋದ್ ಅವರು ಹೊತ್ತು ಎಷ್ಟೊತ್ತಿಗೆ ಚೆಕ್ಕಿನ? ಸರ್ ಅವತ್ತು ಸುಮಾರು ಒಂದು 9:30 10 ಗಂಟೆ ಇರ್ಬೋದು ಬಹುಶಃ. ಯಾವ ರೂಮಲ್ಲಿ ಸ್ಟೇ ಆಗಿದ್ದವರು? ಸರ್ ಇದೇ ರೂಮು ಇದ್ದಿದ್ದವರು. ಇದೆ ಸರ್ ರೂಮ್. ಸರ್ ಇದೇ ರೂಮು. ಏನ್ರಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಎಷ್ಟಿದೆ ರೆಂಟು? 2000 ಪರ್ ಡೇ ಇದೆ. 2000 ಅಂತ ಹೇಳ್ತೀರಾ? ಲೈಟಿಂಗ್ಸೇ ಸರಿ ಇಲ್ಲ. ಬೇರೆ ಯಾವ ಥರ ಪ್ರಾಬ್ಲಮ್ ಇಲ್ಲ, ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ. ಆಯಿತು ಬಿಡಿ, 2000 ತಾನೇ ಕೊಡ್ತೀನಿ. ಓಕೆ ಸರ್, ಫ್ರೆಶ್ ಅಪ್ ಆಗ್ತೀನಿ ನಾನು. ಹೌದಾ? ಸರಿ ಸರ್, ನಿಮ್ಮದು ID ಕಾರ್ಡ್ ಏನಾದರೂ ಕೊಟ್ಟಿರಿ, ನಾನು ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ತಾ ಇರ್ತೀನಿ ಸರ್. ಕೊಟ್ಟೆ ಒಂದು 5 ನಿಮಿಷ. ಓಕೆ ಸರ್, ಅದೊಂದು 1 ಅವರ್ ಆದಮೇಲೆ ನಾನು ತಿಂಡಿ ಕರೆಯೋಕ್ಕೆ ಅಂತ ಅವ್ರ ರೂಮ್ಗೆ ಹೋಗಿದ್ದೆ. ಸರ್ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬರ್ತೀರಾ? ಬಂದೇ ಇರಿ, ಬರ್ತೀನಿ. ಬಂದೆ. ಓಕೆ. ಇದು ನಿಮಗೆ ಪೇಮೆಂಟ್ ಕೊಡ್ಬೇಕಿತ್ತಲ್ವ, ತಡೀರಿ. $500 ಬಂಡ್ಲು ಸರ್, ಇಷ್ಟು ಇತ್ತು. ಅದರಲ್ಲಿ ನನಗೆ 4 ನೋಟ್ ಕೊಟ್ಟರು, 500. ಇನ್ಯಾರು ಬಂದಿದ್ದ ನಿಮ್ಮ ರೂಮ್ಗೆ? ಅವತ್ತು ಸರ್ ಸುಮಾರು ಒಂದು 4:30 ಅನಿಸುತ್ತೆ, ಇನ್ನೊಬ್ಬರು ಗೆಸ್ಟ್ ಬಂದಿದ್ದರು. ಇನ್ನೊಬ್ರು ಗೆಸ್ಟಾ? ಯಾರು ಸರ್ ಇನ್ನೊಬ್ಬರು ಅಂದರೆ ಸಡನ್ನಾಗಿ ಹೇಳೋಕ್ಕಾಗಲ್ಲ, ರಿಜಿಸ್ಟ್ರ್ ಚೆಕ್ ಮಾಡ್ಬಿಟ್ಟು ಬೇಕಾದ್ರೆ ನಾನು ನಿಮಗೆ ಯಾರು ಬಂದಿದ್ರು ಅಂತ ಹೇಳ್ತೀನಿ ಸರ್. ಆಮೇಲೆ ಒಂದ್ಸಲಿ ನೋಡಿದಾಗ ಈ ಗೆಸ್ಟ್ ಅವರು ತುಂಬ ಡೀಪ್ ಕಾನ್ವರ್ಸೇಷನ್ ಮಾತಾಡ್ತಾ ಸ್ಮೋಕ್ ಮಾಡಿಕೊಂಡು ಏನೋ ಮಾತಾಡ್ತಿದ್ರು ಸರ್. ನಾನು ಏನೋ ಮೋಸ್ಟ್ಲಿ ಏನೋ ರಿಲೇಟೆಡ್ ಟಾಪಿಕ್ಸ್ ಇರ್ಬೋದು ಅಂತ ನಾನು ಸುಮ್ಮನೆ ಆಗೋದೆ ಸರ್. ಆಮೇಲೆ ಒಂದು 4:30 5 o'clock ಇರ್ಬೋದು, ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ನಾನು ಆಚೆ ಹೊರಟೋಗಿದೆ. ವಾಪಸ್ ಬರೋಷ್ಟೊತ್ತಿಗೆ ಕತ್ಲಾಗೋಗಿತ್ತು. ಅವರಿಬ್ಬರು ಆಲ್ರೆಡಿ ಕುಡಿಯೋದಕ್ಕೆ ಶುರು ಮಾಡ್ಕೊಂಡಿದ್ರು.
ಸರ್ ಫುಡ್ ಏನಾದರೂ ಬೇಕಾ ಕಿಚನ್ ಒಂದು 30 ಮಿನಿಟ್ಸಲ್ಲಿ ಕ್ಲೋಸ್ ಆಗಿರುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇಲ್ಲೇ ಆರ್ಡ್ರ್ ಮಾಡ್ಬೋದು. ಇವರೇ ಬನ್ನಿ ಇಲ್ಲಿ ಒಂದ್ಸಲ ಹೇಳಿ. ಇಲ್ಲ ಇಲ್ಲ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಪೀಟರ್ ಅಂತ. ನಿಮ್ಮದೇನಾ? ಒಂಥರ ನಮ್ಮದೇ ಸರ್. ಹೇಗೆ ನಡೀತಿದೆ ಬಿಸ್ನೆಸ್? ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದೆ. ಇದ್ದೇ ಇರುತ್ತಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಲೋನ್ಸು ಅದು ಇದು ಹೆಂಗೋ ನಡೀತಾ ಇದೆ ಅಂತ. ಸಪೋಸ್ ನಾನು ನಿಮಗೆ 10 ಲಕ್ಷ ಕೊಟ್ಟೆ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಸಾಲ ತೀರಿಸ್ಕೊಂಡ್ರೆ ತೀರಿಸ್ಬೋದು, ಆದರೂ ಒಂದು 10 ಲಕ್ಷ ಮಿಕ್ಕೊಳ್ಳುತ್ತೆ ಪುನಃ. 10 ಲಕ್ಷ ಕೊಟ್ಟರು ಇನ್ನೂ ಸಾಲ ಮಿಗತ್ತೆ ಅಂತೀರಲ್ಲ. ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ ಅಲ್ವಾ ಸರ್? ಸರ್ ಅದಾದಮೇಲೆ ಪ್ರಮೋದ್ ಅವರು ಮಲ್ಗಕ್ಕೆ ಹೋದರು. ಬೆಳಗ್ಗೆ ಎದ್ದು ನೋಡಿದರೆ ಅವ್ರು ಆಲ್ರೆಡಿ ಚೆಕ್ಔಟ್ ಮಾಡಿ ಹೊರಟೋಗಿದ್ರು. ನನಗೆ ಯಾಕೋ ಇನ್ನೊಬ್ಬರು ಗೆಸ್ಟ್ ಇದ್ರಲ್ಲ ಅವ್ರ ಮೇಲೇ ಡೌಟು. ನೋಡೋಕ್ಕೆ ಸ್ವಲ್ಪ ವಿಯರ್ಡ್ ಆಗಿದ್ರು, ಮತ್ತು ಅವ್ರ ಇಬ್ಬರಿಗೆ ಅಂತ ರೂಮ್ ಮಾಡಿದರು, ಬಟ್ ಒಬ್ಬರೇ ಸ್ಟೇ ಆಗಿದ್ರು. ಇನ್ನೂ ಬಾಬಾ ಬಂದಿದ್ದ ಅಂತ ಹೇಳೋದಲ್ಲ. ಹಾಂ ಹೌದು. ಒಂದು ಐ ಡಿ ಕಾರ್ಡ್ ಏನಾದ್ರು ಸಿಗುತ್ತಾ? ಹಾಂ ಇಲ್ಲೇ ಸರ್ ತಗೊಬರ್ತೀನಿ, ಚೆಕ್ ಓಕೆ. ಸರ್ ತಗೊಳ್ಳಿ, ಇದೇ ಅವ್ರದ್ದು ಆಧಾರ್ ಕಾರ್ಡ್ ಕಾಪಿ ತೊಗೊಂಡಿದ್ದೀವಿ. ಇವನು ಇಲ್ಲೇ ಲೋಕಲ್ ಕಣ್ರಿ. ಹಾಂ ಕೂತ್ಕೊಳ್ಳಿ. ಹೇಳಪ್ಪ, ಏನು ನಡೀತೆ ಹೇಳು. ಸರ್ ಅವತ್ತು ಇಲ್ಲ ಅಂದರೂ ಸುಮಾರು ಒಂದು 4-4:30 ಬಂದು ಚೆಕ್ ಇನ್ ಆದೆ ರೂಮ್ಗೆ. ಬರೋದು ಬಂದ್ಬಿಟ್ಟೆ ಸರ್. ಆಮೇಲೆ ನೋಡ್ಕೋತೀನಿ ಸಿಗರೇಟೇ ಇರಲಿಲ್ಲ. ಈ ರೆಸಾರ್ಟ್ ಬೇರೆ ಕಾಡು ಮಧ್ಯೆ ಇರೋದು. ಸಿಗರೇಟ್ ಬೇರೆ ತರಬೇಕು ಅಂತಂದರೆ 1.5-2 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಈಚೆ ಬಂದು ನೋಡ್ತೀನಿ ಸರ್, ಹೊರಗಡೆ ಯಾರೋ ಒಬ್ಬ ಸಿಗರೇಟ್ ಸೇರ್ತಾ ಇದ್ದ. ನನಗಲ್ಲೇ ಸರ್ ಪ್ರಮೋದ್ ಅವ್ರ ಪರಿಚಯ ಆಗಿದ್ದು. ಇದೇ ಊರಾ ಇಲ್ಲ ಬೇರೆ ಊರು? ಇಲ್ಲ, ನಾನು ಇಲ್ಲಿ ಸ್ಟೇ ಆಗಿದ್ದೇನೆ. ನಿಮ್ದಿದೇನಾ? ನಮ್ದು ಇದೇ ಊರು. ನಮ್ದು ಯಾವ ಊರು ಬಂದೆ? ನಮ್ಮದು ಮೈಸೂರು. ಇಬ್ಬರಿಗೆ ಅಂತ ರೂಮ್ ಮಾಡಿ ಒಬ್ಬನೇ ಬಂದಿದ್ಯಾ? ಸರ್ ಇಷ್ಟು ದುಡ್ಡು ಕೊಟ್ಟು ರೆಸಾರ್ಟ್ಗೆ ನಾನು ಒಬ್ಬನೇ ಬರೋಕ್ಕೆ ನಾನೇನು ಹುಚ್ಚನ ಸರ್? ನಮ್ಮ ಹುಡುಗಿ ಬರಬೇಕಾಯ್ತು ಸರ್, ಆದರೆ ಕೈ ಕೊಟ್ಬಿಟ್ಲು. ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಫೋನ್ ಮಾಡಿ ಸರ್ ನನಗೂ ಸಾಕಾಯಿತು. ಬರಲ್ಲ ಅಂತ ಗೊತ್ತಾಯಿತು. ಇನ್ನೇನು ಸರ್ ದುಡ್ಡು ಬೇರೆ ಕಟ್ಬಿಟ್ಟಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟೇ ಮಾಡಿದೆ. ಸರ್ ನನಗೂ ರೀಲ್ಸ್ ನೋಡಿ ತಲೆ ಕೆಟ್ಟೋಯ್ತು. ಅದಕ್ಕೋಸ್ಕರ ಎದ್ದು ಆಚೆಗೆ ಹೋದೆ, ಒಂದು ಸಿಗರೇಟ್ ಸೇಯೋಣ ನೆಮ್ಮದಿಯಾಗಿ ಅಂತ. ಈಚೆಗೆ ಹೋಗಿ ನೋಡಿದ್ರೆ ಪ್ರಮೋದ್ ಅವ್ರು ಆಲ್ರೆಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಅವ್ರ ಜೊತೆ ನಾನು ಜಾಯಿನ್ ಆದೆ. ಏನು ಪ್ರಮೋದ್ ಇಷ್ಟು ಬೇಗ ಶುರು ಹಚ್ಕೊಬಿಟ್ಟಿದ್ದೀರಾ? ಕುತ್ಕೊಳ್ಳಿ. ವಿನಯ್ ಅಲ್ವಾ? ಏನು ಕೆಲಸ ಮಾಡ್ಕೊಂಡಿದ್ದೀರ? ನಾನೊಂದು IT ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಬರುತ್ತೆ ಸಂಬಳ? ಸಂಬಳ ಒಂದು 15,000-16,000 ಕೊಡ್ತಾರೆ ತಿಂಗಳಿಗೆ. ಸಾಕಾಗತ್ತಾ 15-16 ಸಾವಿರ? ಎಲ್ಲಿ ಸಾಲತ್ತೆ ಗುರು 15,000-16,000? ಚಾನ್ಸೇ ಇಲ್ಲ.
ನಿಮಗೇನಾದರೂ ಮನೆ ಕಟ್ಟಿಸ್ಬೇಕು ಅಂದರೆ ಎಷ್ಟು ವರ್ಷ ಬೇಕಾಗತ್ತೆ? ನಮ್ಮಂಥವ್ರಿಗೆ ಮನೆ ಕಟ್ಟೋದು ಅಂತಂದರೆ ಆಲ್ಮೋಸ್ಟ್ 4 to 5 years ಬೇಕು. ಕಟ್ಟೋದೇನೋ ಕಟ್ಬಿಡ್ತೀರಾ, ಆದರೆ EMI? ಸರ್ ನಮಗೆ ಬರೋ ದುಡ್ಡಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತಂತಂದರೆ ಸಾಯೋವರೆಗೂ ನಾವು EMI ಕಟ್ತಾನೆ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ನೀವು ಲೋಕಲ್ ಅಲ್ವಾ? ಹಾಂ, ನಾವು ಲೋಕಲ್ಲೇ. ಏಕೆ? ನಿಮಗೆ ಯಾರಾದರೂ ಚಿನ್ನ ಕೃಗ್ಸೋರು ಗೊತ್ತಾ? ಏನ? ಚಿನ್ನನಾ? ಹಾಂ, ಏಕೆ? ನಮ್ಮ ಹತ್ರ ಇತ್ತು ಸ್ವಲ್ಪ ಚಿನ್ನ. ಎಷ್ಟಿದೆ? ಒಂದು ಸ್ವಲ್ಪ ಇದೆ. ಸರಿ ಬನ್ನಿ, ಇದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ. ಸರ್ ಅದೇ ನಿನ್ನೆ ನೈಟ್ ಎಲ್ಲ ಆದಮೇಲೆ ಅವನು ಹೆವಿ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದ. ಸೊ ಅದಾದಮೇಲೆ ಅವ್ನು ತಡೆಯೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಪುನಃ ಬಂದು ರೂಮ್ ಒಳಗಡೆ ಹೋಗಿ ಮಲ್ಕೊಂಡ. ಪುನಃ ಬೆಳಗ್ಗೆ ಎದ್ದಿನ ನೋಡೋ ಅಷ್ಟರಲ್ಲಿ ಅವ್ರು ಇರಲೇ ಇರಲಿಲ್ಲ. ಆಮೇಲೆ ನಾನು ತುಂಬ ಕುಡಿದ್ಬಿಟ್ಟಿದ್ದೆ ಸರ್. ಅದಾದಮೇಲೆ ನನಗೆ ಒಂದು ಲೆಕ್ಕದಲ್ಲಿ ಯೋಚನೆ ಬರ್ತಾಯಿತ್ತು, ಮೋಸ ಮಾಡ್ಬೋದಲ್ಲ ಚಿನ್ನ ಅಂತ ಏನೇನೋ ಮಾತಾಡ್ತಿದ್ದ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಅವ್ನು ಇರಲೇ ಇರಲಿಲ್ಲ, ಎಲ್ಲೋ ಹೊಟ್ಟೋಗಿದ್ದ. ಇದ್ದಿದ್ದರೆ ಮೋಸ ಮಾಡ್ತಿದ್ದೆ ನಾನು. ನೀನು ಏನು ಸರ್ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನಮ್ಮ ಕೆಲಸನೇ ಹತ್ತಾನೆ. ಕ್ರೈಮ್ ಬಗ್ಗೆ ಯೋಚನೆ ಮಾಡಿದ್ರೆ ಯಾರನ್ನೂ ಜೈಲ್ಗೆ ಹಾಕಲ್ಲ. ಕ್ರೈಮ್ ಮಾಡಿರಬೇಕು, ಇಲ್ಲ ಎವಿಡೆನ್ಸ್ ಇರಬೇಕು. ಸರ್ ನನಗೆ ಯಾಕೋ ಡೋನರ್ ಮೇಲೆ ಡೌಟ್ ಇದೆ. ಯಾಕೆಂದರೆ ಬೆಳಗ್ಗೆ ನಾನು ಇದ್ದಾಗ ಪ್ರಮೋದ್ ಚೆಕ್ಔಟ್ ಆಗಿದ್ದ. ಅದೇ ಟೈಮ್ಗೆ ರೆಸಾರ್ಟ್ ಅವರು ಓನರು ಹೊರಗಡೆ ಎಲ್ಲ ಹೋಗ್ತಾಯಿದ್ರು ಕಾರ್ ತೊಗೊಂಡು. ಹಲೋ ಹಲೋ ಸರ್, ನಾನು ಪ್ರವೀಣ್. ಹೇಳ್ತೀವಿ. ಸರ್ ಪ್ರಮೋದ್ ಲಾಸ್ಟ್ ಫೋನ್ ಕಾಲ್ ಡೀಟೇಲ್ ಸಿಕ್ಕಿದೆ ಸರ್. ಹೌದಾ? ಸರಿ ಕಳಿಸ್ಕೊಡಿ, ನಾನು ಮಾತಾಡ್ತೇನೆ. ಫಸ್ಟ್ ಅವ್ನು ಯಾರು, ಅವನೇನು ಕೆಲಸ ಮಾಡ್ತಿದ್ದ, ಅಲ್ಲಿಂದ ಸ್ಟಾರ್ಟ್ ಮಾಡ. ಕೆಲ್ಸಕ್ಕೆ ಹೋಗುವಂಥ ಒಳ್ಳೆ ಹುಡುಗ ಏನಲ್ಲ ಸರ್ ಅವನು. ಅವ್ರ ಅಪ್ಪಂತಂದು ಅಂಗಡಿ ಇತ್ತು, ಅದನ್ನು ನೋಡ್ಕೊತಾ ಇದ್ದ ಅಷ್ಟೆ. ಕೈಗೆಟಕದಿರೋ ಕನಸುಗಳಿತ್ತು ಸರ್ ಅವ್ರಿಗೆ, ಆದರೆ ದುಡಿಯೋಕ್ಕೆ ಮಾತ್ರ ಇಷ್ಟ ಇರಲಿಲ್ಲ. ಸರ್ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬರ್ತೀರಾ? ತಡಿ, ಇದು ನಿಮಗೆ ಪೇಮೆಂಟ್ ಕೊಡಬೇಕಿತ್ತಲ್ಲ, ತಗೊಳ್ಳಿ. ಅವ್ನು ಮನೆ ಬಿಟ್ಟು ಹೋಗಿ ಒಂದು 3-4 ದಿವಸ ಆಗಿತ್ತು ಅನಿಸುತ್ತೆ. ಆವಾಗ ಒಂದು 11 ನಂಬರಿಂದ ಕಾಲ್ ಬಂದಿತ್ತು ಸರ್ ನನಗೆ. ಅನ್ನೋನ್ ನಂಬರ್ ಅಂದರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಸಾಲ ತಗೊಳ್ಳಿ ಅಂತ ಪ್ರಾಣ ಹಿಂಸೆ ಕೊಡ್ತಾರೆ ಅಂತ ನಾನು ರಿಸೀವ್ ಮಾಡಿರಲಿಲ್ಲ. ಆದರೆ ಅವತ್ತು ರಾತ್ರಿ ಮತ್ತೆ ಅದೇ ನಂಬರಿಂದ ಇನ್ನೊಂದ್ಸರಿ ಕಾಲ್ ಬಂದಿತ್ತು ನನಗೆ. ಅವಾಗಲೇ ಗೊತ್ತಾಗಿತ್ತು ಪ್ರಮೋ ಹೊಸ ನಂಬರ್ ತೊಗೊಂಡು ನಾನು ಕಾಲ್ ಮಾಡಿದ್ದಂತ. ನಾನು ನಮ್ಮ ಮನೆಯವ್ರ ಜೊತೆ ಇದ್ದಿದ್ದ ಕಾರಣ ಆ ಕ್ಷಣದಲ್ಲಿ ಅವತ್ತು ನಾನು ಅವನ ಜೊತೆ ಮಾತಾಡ್ಲಿಕ್ಕಾಗಲಿಲ್ಲ. ಬಟ್ ತುಂಬ ಅರ್ಜೆಂಟ್ ಇದೆ, ಮಾತಾಡಲೇಬೇಕು ಅಂತ ಹೇಳಿದ್ದ. ಅದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ನಾನೇ ಕಾಲ್ ಮಾಡಿದ್ದೆ ಅವನಿಗೆ. ಅವನ ಹತ್ರ ಇರೋ ದುಡ್ಡು, ಚಿನ್ನ, ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ದ. ಇದೆಲ್ಲ ಅವ್ನಿಗೆ ಹೇಗೆ ಸಿಕ್ತು ಅಂತ ಮಾತ್ರ ಹೇಳಲಿಲ್ಲ. ನಾಳೆ ಬೆಳಿಗ್ಗೆ ಒಂದು ಕಡೆ ಹೋಗ್ತಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ಲೊಕೇಶನ್ ಕಳಿಸ್ತೀನಿ,
ಅಲ್ಲಿಗೆ ಬಾ ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಲೈಫ್ ಸೆಟ್ಲ್ ಇಬ್ಬರಿದು ಅದೆಲ್ಲ ಏನೇನೋ ಹೇಳ್ತಿದ್ದ. ಸಡನ್ನಾಗಿ ಯಾರೋ ಬಂದರು, ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಏನ್ರಿ ಪ್ರಮೋದ್ ಇಷ್ಟು ಬೇಗ ಶುರು ಹಚ್ಕೊಬಿಟ್ಟಿದ್ದೀರಾ? ಮಾರನೇ ದಿವಸ ಬೆಳಿಗ್ಗೆ ಮತ್ತೆ ಕಾಲ್ ಮಾಡಿದ್ದ ಸರ್. ಹೊರಡ್ತಾ ಇದ್ದೀನಿ, ರೀಚ್ ಆದಮೇಲೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಿದ್ದ. ಸಡನ್ನಾಗಿ ತಪ್ಪಂತ ಅವ್ನು ಕೆಳಗೆ ಬಿದ್ದಿದ್ದ ಶಬ್ದ ಬಂತು ಸರ್. ಅವತ್ತಿಂದ ನನ್ನ ಫೋನ್ ಸ್ವಿಚ್ ಆಫೇ ಇದೆ ಸರ್. ಬಟ್ ಅವ್ನ ಬ್ಯಾಗಲ್ಲಿ ದುಡ್ಡು, ಚಿನ್ನ ಎಲ್ಲ ಇತ್ತು. ಅವ್ನ ಫೋನ್ ಮಾತ್ರ ಸಿಕ್ತು, ಅವ್ನ ಬ್ಯಾಗೇ ಸಿಗಲಿಲ್ಲ. ಸರ್, ಆ ಬ್ಯಾಗ್ನ ನೀವೇ ಎತ್ಕೊಂಡು ಹೋಗಿರ್ಬೋದಲ್ಲ? ಕ್ರೈಮ್ ಬಗ್ಗೆ ಯೋಚನೆ ಮಾಡಿದ್ರೆ ಯಾರನ್ನೂ ಅರೆಸ್ಟ್ ಮಾಡಲ್ಲ. ಕ್ರೈಮ್ ಮಾಡಿರ್ಬೇಕು, ಅದಕ್ಕೆ ಎವಿಡೆನ್ಸ್ ಇರಬೇಕು. Were we larks in the garden? Were we all just open mouths? The coyotes on the front porch